ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾನಿವತ್ತು 10ರಿಂದ 15 ನಿಮಿಷಕ್ಕೆಲ್ಲ ಬೇಗನೆ ರೆಡಿಯಾಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೊಗೊಂಡ್ಬಂದಿದ್ದೀನಿ. ತುಂಬಾ ಬೇಗ ಮಾಡ್ಕೋಬೋದು. ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಬೆಳಗ್ಗೆ ಎದ್ದು ನೀವು ಈ ದೋಸೆಯನ್ನು ಮಾಡಿಕೊಡ್ಬೋದು. ನೆನೆಸೋ ಅವಶ್ಯಕತೆ ಇಲ್ಲ, ಅಕ್ಕಿಯನ್ನು ರುಬ್ಬೋ ಅವಶ್ಯಕತೆ ಕೂಡ ಇಲ್ಲ. ನಾನೀಗ ನಿಮಗೆ ತೋರಿಸ್ತಾ ಇರುವಂತಹ ದೋಸೆ ರೆಸಿಪಿ ಬಂದು ಅವಲಕ್ಕಿ ಮತ್ತು ರವೆ ದೋಸೆ. ನಾನು ಫಸ್ಟ್ ಇಲ್ಲಿ ಈಗ ಒಂದು ಬೌಲಷ್ಟು ಅವಲಕ್ಕಿಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಒಂದು 2ರಿಂದ 3 ಸಲ ಈ ಅವಲಕ್ಕಿಯನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೆನೆಸಿಟ್ಕೋಬೇಕಾಗುತ್ತೆ. ನಾನು ಗಟ್ಟಿ ಅವಲಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಅಷ್ಟು ಟೇಸ್ಟ್ ಬರೋದಿಲ್ಲ ಈ ರೆಸಿಪಿಗೆ, ಹಾಗಾಗಿ ಗಟ್ಟಿ ಅವಲಕ್ಕಿಯನ್ನೇ ತೊಗೊಳ್ಳಿ. ನೆಕ್ಸ್ಟ್ ನಾನೀಗ ಇನ್ನೊಂದು ಬೌಲ್ಗೆ ನೀವು ನೋಡ್ತಾ ಇರ್ಬೋದು, ಮಾಮೂಲಿ ಉಪ್ಪಿಟ್ಟು ರವೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಉಪ್ಪಿಟ್ಟು ರವೆಯನ್ನು ಏನು ತೊಳೆಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನೆನೆಸ್ಕೊಂಡ್ರೆ ಸಾಕು. ಇದು 2 ನಿಮಿಷಕ್ಕೆಲ್ಲ ನೆಂದೋಗುತ್ತೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಇದಕ್ಕೆ. ಅವಲಕ್ಕಿಯನ್ನು ಒಂದು 5 ನಿಮಿಷ ನೆನೆಸ್ಕೊಳ್ಳೇಬೇಕಾಗುತ್ತೆ, ಅಥವಾ ನೀರಿನಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕೈಯಿಂದ ಹಿಂಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ರೂ ಕೂಡ ಅವಲಕ್ಕಿ ಬೇಗನೆ ನೆಂದೋಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಎರಡನ್ನು ಕೂಡ ಈಗ ಒಂದು 5 ನಿಮಿಷ ನೆನೆಸ್ಕೊತಾ ಇದ್ದೀನಿ. 5 ನಿಮಿಷ ಆದ ನಂತರ ನೋಡಿ ಅವಲಕ್ಕಿ ಪೂರ್ತಿಯಾಗಿ ನೆಂದಿದೆ. ನೀವು ನೋಡ್ತಾ ಇರ್ಬೋದು, ಪೂರ್ತಿ ಅನ್ನ ಥರ ಆಗಿದೆ ಈಗ ಅವಲಕ್ಕಿ. ನಾನೀಗ ಈ ಎರಡನ್ನೂ ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು, ಇದು ನೀವು ಸಪ್ರೇಟ್ ಬೇಕಿದ್ದರೆ ರುಬ್ಕೋಬೋದು. ನಾನು ಎರಡನ್ನೂ ಕೂಡ ಒಟ್ಟಿಗೆ ರುಬ್ಕೋತಾ ಇದ್ದೀನಿ, ಒಟ್ಟಿಗೆ ಕೂಡ ರುಬ್ಕೋಬೋದು. ನಾನೇನಿಲ್ಲಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅವಲಕ್ಕಿ ಮತ್ತು ರವೆ, ಈ ಎರಡನ್ನೂ ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವೇನು ಮಾಮೂಲಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋತೀವಲ್ವ, ಆ ಹದದಲ್ಲಿ ಇದನ್ನು ರುಬ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು, ಫುಲ್ ಸ್ಮೂತಿಯಾಗಿ. ನೋಡಿ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಲ್ವ, ಈ ರೀತಿಯಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನೀವೀಗ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರುಬ್ಬಿರುವಂತಹ ಹಿಟ್ಟನ್ನು 5ರಿಂದ 10 ನಿಮಿಷ ನೆನೆಸಬೇಕು ಅನ್ನೋ ಯಾವ ಅವಶ್ಯಕತೆ ಕೂಡ ಇರೋದಿಲ್ಲ. ನೀವು ಇದನ್ನು ರುಬ್ಬಿದ ತಕ್ಷಣ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಅಡುಗೆ ಸೋಡಾ ಅಥವಾ ಈನೋ ನಿಮ್ಗೆ ಏನು ಬೇಕೋ ಅದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ಸಾಕು, ತುಂಬಾ ಬೇಗ ಮಾಡ್ಕೋಬೋದು. ನಾನೀಗ ಅವಲಕ್ಕಿ ರುಬ್ಬಿರುವಂಥ ಮಿಶ್ರಣಕ್ಕೆ ಉಪ್ಪು ಮತ್ತು ಸೋಡಾ ಪುಡಿಯನ್ನು, ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಈನೋ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಹಂಚನ್ನು ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೀನಿ. ಈಗ ದೋಸೆಯನ್ನು ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಮಾಮೂಲಿ ದೋಸೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇದನ್ನು ಸೆಟ್ ದೋಸೆ ಥರ ಕೂಡ ಮಾಡ್ಬೋದು. ಸೆಟ್ ದೋಸೆ ಥರ ಮಾಡ್ಕೋಬೋದು, ಅಥವಾ ಫುಲ್ ಗರಿಯಾಗಿ ಬೇಕು ಅಂದರೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ನಾನೀಗ ಮಾಮೂಲಿಯಷ್ಟು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ಈ ದೋಸೆಯನ್ನು ಮಗ್ಚಿ ಕೂಡ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ನೋಡಿ. ಬೇಕಿದ್ರೆ ಜಾಸ್ತಿ ಅಂಟೋದೇ ಇಲ್ಲ, ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ. ನೀವು ನೋಡ್ತಾ ಇರ್ಬೋದು, ತಳ ಹಿಡಿತಾ ಇಲ್ಲ, ಆರಾಮಾಗಿ ದೋಸೆ ಎದ್ದೇಳುತ್ತೆ ಕಾವಲಿಯಿಂದ. ಈ ರೀತಿಯಾಗಿ ಮಗ್ಚಿ ಕೂಡ ಬೇಯಿಸ್ಕೋಬೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ದೋಸೆ ಅಂತ. ನಾನು ಜಾಸ್ತಿ ಟೈಮೇ ತೊಗೊಂಡಿಲ್ಲ ಇದಕ್ಕೆ. ನಾನು ರುಬ್ಬಿದ ತಕ್ಷಣ ಇದನ್ನು ದೋಸೆಯನ್ನು ಕಾವಲಿ ಮೇಲೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ದೋಸೆಗಳೆಲ್ಲ ಬಂದಿದೆ ನೀವು ನೋಡ್ತಾ ಇರ್ಬೋದು. ಲಂಚ್ ಬಾಕ್ಸಿಗೆ ತುಂಬಾ ಒಳ್ಳೆ ರೆಸಿಪಿ ಫ್ರೆಂಡ್ಸ್ ಇದು. ಮಕ್ಕಳಿಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಅವಲಕ್ಕಿ ರವೆ ದೋಸೆ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.